Oh, hi. Hello family members, welcome back to my channel. So, hi friends, welcome to VGN Onwards. So, ಈಗ ವಿನಯ್ ವೀಲ್ಸ್ ಮೇಲೆ ಅಲ್ದಿರಾ ವೀಲ್ಸ್ ಮೇಲೆ ಬಟ್ ಆರ್ ಟೈರ್ ಇರೋ ವೀಲ್ಸ್ ಮೇಲೆ ಹೋಗ್ತಾ ಇದ್ದೀವಿ. ಓಕೆ, ನಾವು ವಿ ಆರ್ ಮೂವಿಂಗ್ ಫಾರ್ ಉಡುಪಿ. ನನ್ನ ಫ್ರೆಂಡ್ ಅವ್ರ ಮನೆಯಿಂದ ಕಂಬಳ ನಡೆಸ್ತಾ ಇದ್ದಾರೆ. ಸೊ ದಟ್ ಹೋಗಿ ವಿಸಿಟ್ ಮಾಡಿ ಬರುವ. ಆದರ್ಶ್ ಮಾತಾಡಿ ಆದರ್ಶ್. ಹಾಯ್. ಹಲೋ. ಲೈಕ್ ಶೇರ್ ಕಮೆಂಟ್ ಮಾಡೋಕ್ಕೆ. ಲೈಕ್ ಶೇರ್ ಸಬ್ಸ್ಕ್ರೈಬ್ ಯಾ. ಸೊ ಇನ್ನೂ 3 ಜನ ಆ್ಯಡ್ ಆಗ್ತಾರೆ. ಐ ಶೋ ಯು ದೆಮ್. ಓಕೆ, ಬಸ್ ಬರ್ತಿದೆ. ಇನ್ನೊಂದು 20 ನಿಮಿಷಗಳ ನಂತರ ನಾನು ಬಸ್ಸಲ್ಲಿ ಸಿಗ್ತೀನಿ. ಬಾಯ್. ಬಂದು 1 ಅವರ್ ಆಯಿತು ಬಂದು, ಇನ್ನೂ ಬಸ್ ಬಂದಿಲ್ಲ. ಸ್ಟಿಲ್ ವೇಟಿಂಗ್ ಫಾರ್ ಬಸ್. ಏನು ನೋಡಿದ್ರೆ ಆದರ್ಶ್, ವಾಟ್ಸ್ ಯುವರ್ ಕಮೆಂಟ್ ಆನ್ ಬಸ್ ವೇಟಿಂಗ್? ಹೇಳ. ನೋ ಕಮೆಂಟ್ಸ್. ಸ್ಟಿಲ್ ವೇಟಿಂಗ್ ಫಾರ್ ಬಸ್. ಲೆಟ್ ಮಿ ವೈಟ್ ಟುಮಾರೋ. ಅದೇ ಸರ್ಕಾರಿ ಪದವಿ ಪೂರ್ವ ಕಾಲೇಜ್, ಗೌರ್ಮೆಂಟ್ PU ಕಾಲೇಜಿನಲ್ಲಿ ಈಗ. ವೆಲ್ಕಮ್ ಟು AKS ಇನ್ಕ್ರೆಡಿಬಲ್. ಚೈಲ್ಡ್ ವೀಲಾಗ್ ಮಾಡೋದು. ಮಾತಾಡೀಗ, ಮಾತಾಡು. ನಾನು ಗಣೇಶನ್ ಬೈದಿರೋದು ಹೆಂಗೆಲ್ಲ ಹಾಕೋಣೆ. ಸೊ ಫ್ರೆಂಡ್ಸ್, ಈಗ 100 in ಉಡುಪಿ. ಈಗ ನೆಕ್ಸ್ಟು ಕುಮಟಾ ತಾನೇ ಅದು. ಕೋಟಾಗೆ ಹೋಗಿ ಏನೋ ಎದೆ ಹೊಡ್ಕೊಂತ ಇಲ್ವಾ? ನನ್ನ ಕಂಟೆಂಟ್ ಎಲ್ಲ ಅದೇ ಇದೆಯಾ ಮಗನೇ? ದೀಪಿಂಗ್ ಕಂಟೆಂಟ್ ಚೌದು ಎಲ್ಲ ಹೋಗ್ತಾರೆ. ಸ್ಟಾರ್ಟೆಡ್ ಸಕಲ ಬಂತು. ಬನ್ನಿ ಏನಾದ್ರು ಹೇಳ. ಹೇಳು. ಸಂಬಳ ವೈಬ್ಸ್ ಅಂತ ಹೇಳ. ಬೇಗ ಮಾಡು. ಅದೇ Hello, Mr. Crab. How are you, man? After a long time, I am seeing you. You was in my butlo. Now you are on the sand. ಇವಾಗ ನಾವು ಸಾಲಿಗ್ರಾಮದ ಕಾಯಕ್ ಅನ್ನೋ ಸ್ಪೋರ್ಟಲ್ಲಿ ಇದ್ದೀವಿ. ಝೋನ್ 51 ಅಲ್ಲ? ಹಾಂ, ಝೋನ್ 51 ಕೋಡ್. ಇಫ್ ಇನ್ ಕೇಸ್ ನೀವು ಯಾರಾದರೂ ಇಲ್ಲಿಗೆ ಬಂದರೆ ದಯವಿಟ್ಟು ವಿಸಿಟ್ ಮಾಡಿ. ತುಂಬ ಚೆನ್ನಾಗಿದೆ ಪ್ಲೇಸ್ ತೋರು. ಆ್ಯಂಡ್ ಇವತ್ತು ನಾಳೆ ಮಾರ್ನಿಂಗು ಕಂಬಳ ಇದೆ. ನಮ್ಮ ಆದರ್ಶ್ ಅವರ ಮನೆಯಿಂದ ನಡೆಸ್ತಾ ಇರೋದು. ಸೊ ಅದು ಮುಗಿಸ್ಕೊಂಡು ನೆಕ್ಸ್ಟ್ ಟ್ರಿಪ್ಪು ಬೈಕ್ ಪ್ಲ್ಯಾನ್ ಯಾವಾಗ ಅಂತ ನಾನು ಅಪ್ಡೇಟ್ ಮಾಡ್ತೀನಿ. ಸೊ ಥ್ಯಾಂಕ್ ಯು. Hello? ಸೊ ಈಗ ಕಾಯಕಿಂಗ್ ಎಲ್ಲ ಮುಗಿಸ್ಕೊಂಡು ಈಗ ನೆಕ್ಸ್ಟ್ ಸ್ಟಾಪ್ ಬೀಚ್.
ಬೀಚ್ಗೆ ಹೋಗಿ ಅಲ್ಲಿ ಸ್ವಲ್ಪ ಹೊತ್ತು ಆಟಾಡಿ ಸೀದಾ ರೂಮ್ಗೆ ಜೈ ಅಂತ ಹೇಳ್ಬಿಟ್ಟು ರೆಸ್ಟ್ ಮಾಡಿಬಿಟ್ಟು ನಾಳೆ ಮಾರ್ನಿಂಗ್ ಫ್ರೆಶ್ ಆಗಿ ಕಂಬಳಾಗ ಅಟೆಂಡ್ ಮಾಡ್ತೀವಿ ಅಷ್ಟೇ. ಆಟೋ ನೋಡಿದ್ರೆ ಒಂದು ಸಿಗ್ತಾಯಿಲ್ಲ ಗುರು. ನೋಡಿ ನಾನು ಇಲ್ಲೇ ಬಂದಿದ್ದು ಝೋನ್ 51 ಕೋಡಿ ಅಂತ. ಸೊ ಇಫ್ ಇನ್ ಕೇಸ್ ನೀವು ನೆಕ್ಸ್ಟ್ ಟೈಮ್ ಏನಾದರೂ ವಿಸಿಟ್ ಮಾಡ್ತೀರಾ ಅಂತ ಹೇಳಿದ್ರೆ ದಯವಿಟ್ಟು ಇಲ್ಲಿ ವಿಸಿಟ್ ಮಾಡಿ. ಸೊ ಫೈನಲಿ ಗೈಸ್ ಆಟೋ ಸಿಕ್ತು, ಅಣ್ಣ ಓಡಿಸ್ತವ್ರೆ. ಬ್ರೋ ಇಲ್ಲವ್ರೆ, ಇನ್ನೊಬ್ರು ಬ್ರೋ ಇಲ್ಲವ್ರೆ, ಅವ್ರ ಮಕ್ಕ ತೋರಿಸಲ್ಲ. ನಾನು ಸೊ ಈಗ ನೆಕ್ಸ್ಟ್ ಸ್ಟಾಪ್ ಬಂದು ಆದಷ್ಟು ನೆಕ್ಸ್ಟ್ ಸ್ಟಾಪ್ ಪ್ಲೀಸ್. ಸಾಲಿಗ್ರಾಮ ಬಾಯ್ ಅಲ್ಲಿಂದ ಮಲ್ಪೆ ಬೀಚ್ ಹಾಂ ಮಲ್ಪೆ ಬೀಚ್ ಮುಗಿಸ್ಕೊಂಡು ಅಲ್ಲಿಗೆ ಕಾಪು ಪಾಪ ಹಾಂ ಕಾಪು ಮುಗಿಸ್ಕೊಂಡು ಹಾಂ ಸಾಲಿಗ್ರಾಮ ಟೆಂಪಲ್ ಪಾಪ ಓಕೆ ಓಕೆ. ಅಲ್ಲಿಂದ ವಾಪಸ್ ನಾಳೆ ಕಂಬಳ. ಮತ್ತು ಅಲ್ಲಿಂದ ಕಾಯಕಿಂಗಿಂದ ಬಂದು ಸೀದಾ ಬಸ್ ಹತ್ತಿದ್ವಿ ಸಾಲಿಗ್ರಾಮದಲ್ಲಿ. ಅಲ್ಲಿಂದ ಉಡುಪಿಗೆ ಫಸ್ಟ್ ಊಟ ಮಾಡಬೇಕು. ಬೇಜಾನ್ ಹಸ್ವಾಗ್ತಾಯಿದ್ವಿ. ಒಳ್ಳೆ ಊಟ ಮಾಡಿಬಿಟ್ಟು ಸೀದಾ ಮಲ್ಪೆ ಬೀಚ್. ಸೊ ಈಗ ಇಳಿದ್ವಿ ಬಸ್ಸು ಊಟಕ್ಕೆ ಅಂತ. ಆಗಿಂದ 10 ನಿಮಿಷದಿಂದ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಒಳ್ಳೆ ಚಟಿಲಿ ಹೆಂಗೆ ಓಡಾಡ್ತಾ ಇದ್ದೀನಿ ಗೊತ್ತಾ, ಒಳ್ಳೆ ಉಷ್ಣನ್ ಮಗನ ಥರ ಓಡಾಡ್ತಾ ಇದ್ದೀನಿ ಉಡುಪಿಲಿ. ಬಾ ಈ ಬಿಸಿಲು ಬೆಂಗಳೂರಲ್ಲಿ ನೋಡಿದ್ರೆ ಚಳಿ, ಇಲ್ಲಿ ನೋಡಿದ್ರೆ ಬಿಸಿಲು, ಎಲ್ಲಿ ಇರೋದು ನಾವು. ಓಕೆ ಸೊ ಫೈನಲಿ ಒಂದು ಹೋಟ್ಲು ಸಿಕ್ತು. ಅವರಿಬ್ಬರು ವೆಜ್ ಊಟಕ್ಕೆ ಬಂದು ಹೋದರು, ನಾವಿಬ್ಬರು ನಾನ್ ವೆಜ್ ಊಟಕ್ಕೆ ಬಂದ್ವಿ. ಫಿಶ್ ಊಟ ಟೇಸ್ಟ್ ಹೆಂಗಿದೆ ಅಂತ. ಇದೆ ಹೋಟೆಲ್ ಮಹಾಲಕ್ಷ್ಮಿ. ಸೊ ಒಳ್ಳೆ ಊಟ ಆದಷ್ಟು ಆಗಲೇ ಬರೆಸ್ತವನೆ. ನೋಡೋಣ ಟೇಸ್ಟ್ ಮಾಡೋಣ ಹೇಗೈತೆ. ಮಸ್ತು. ಏನು ಹೆಸರು ಆದಷ್ಟು ಇದು ರೈಸ್ ಏನೋ ಏನು ಹೆಸರು ಇದಕ್ಕೆ? ಹಾಂ ಪಚ್ಚಕ್ಕಿ ಬಾಯ್ಲ್ಡ್ ರೈಸ್, ಮೀನು. ಒಳ್ಳೆ ಊಟ ಮಾಡ್ಕೊಂಡು ಈಗ ಮತ್ತೆ ಸ್ಟಾರ್ಟ್. ಈಗ ಬಸ್ ಇಟ್ಕೊಂಡು ಮಲ್ಪೆ ಕಡೆಗೆ ಹೋಗ್ತೀವಿ. ಸೊ ಫೈನಲಿ ಮಲ್ಪೆ ಬೀಚ್ ರೀಸ್ಟ್. ಇದು ಹೋಗಿ ಸಮುದ್ರದಲ್ಲಿ ಬೀಳೋಣ. ಏನಂತೀರ ಆದರ್ಶ್, ಇದ್ರ ಬಗ್ಗೆ ನಿಮ್ಮ ಭಾವನೆ? ಮಲ್ಪೆ ಬೀಚ್ಗೆ ಎಂಟ್ರಿ ಆಗ್ತಾ ಇದ್ದೀವಿ. ಹಾಂ ಹೇಳಿ ಸರ್. ಸೊ ನಮಸ್ತೆ ಎಲ್ಲರಿಗೂ. ಹಾಂ ಸೊ ಫೈನಲಿ ವಿ ಆರ್ ವಿಸಿಟಿಂಗ್ ಅವರ್ ಸೆಕೆಂಡ್ ಪ್ಲೇಸ್. ಹಾಂ ಬೀಚ್ ಅಂದರೆ ಯಾವುದು ಮೆನ್ಷನ್ ಮಾಡು. ಸೊ ಮಲ್ಪೆ ಬೀಚ್ನ ಉಡುಪಿಯ ಫೇಮಸ್ ಬೀಚ್ ಆಗಿದೆ. ಮಲ್ಪೆ ಬೀಚ್ನ ಉಡುಪಿಯ ಫೇಮಸ್ ಬೀಚ್ ಆಗಿದೆಯಾ? ಹೌದೌದು. ಆದರ್ಶ್ ಎಲ್ಲಿದ್ರಿ ಇಸ್ತಿನ? ಅಂದರೆ ಇಲ್ಲಿ ತುಂಬ ಸ್ಪೋರ್ಟಿಂಗ್ ಆ್ಯಕ್ಟಿವಿಟೀಸ್ ಎಲ್ಲ ಇರುತ್ತಲ್ಲ. ಸೊ ಹಾಂ ದ ಸೇಮ್ ಗ್ಯಾಂಗ್ ಆಫ್ ಸಿದ್ದು ಆ್ಯಂಡ್ ಟೀಮ್. ಸಿದ್ದು ಅವರೇ, ನಿಮ್ಮ ಮುಖವನ್ನು ಯೂಟರ್ನ್ ಮಾಡಿ ಅಂತ ತೋರಿಸ್ರಿ. ಅದು ನಿಮಗೆ ಯೂಸ್ ಮಾಡಿ ನಿಮ್ಮ ಮುಖನ ತೆಗೆಸ್ಬಿಡ್ತೀವಿ. ಸೊ ಫೈನಲಿ ತುಂಬ ಒಂದು 7 ಇಯರ್ಸ್ ಆಗಿತ್ತು, ಆಲ್ಮೋಸ್ಟ್ 6 to 7 ಇಯರ್ಸ್ ಆಗಿತ್ತು ಬಂದು. ಫೈನಲಿ ಇವಾಗ ಬಂದಿದ್ದೀವಿ. ಆವಾಗ ನಮ್ಮ ಫ್ಯಾಮಿಲಿ ಎಲ್ಲ ಬಂದಿದ್ರು. ಇವಾಗ ನನ್ನ ಫ್ರೆಂಡ್ಸ್ ಜೊತೆ ಬಂದಿದ್ದೀನಿ. ಫೋಟೋಶೂಟ್ ಆಮೇಲೆ ನೀರು ಇಳಿದ್ಮೇಲೆ ಫೋಟೋಶೂಟ್ ಮಾಡೋಕ್ಕಾಗಲ್ಲ. ಇವಾಗ ಫೋಟೋಶೂಟ್ ಫ್ರೆಶ್ ಅಪ್ ಆಗಿಬಿಟ್ಟು ರೆಡಿಯಾಗಿ ಈ ಥರ ಕೂತೀವಿ ನೋಡಿ. ಕ್ಯಾಮ್ರಾ
ಈಗ ಇದನ್ನು ಮುಗಿಸ್ಕೊಂಡು ಸೀದಾ ಒಂದು ದೇವಸ್ಥಾನ ಇದೆ. ದೇವಸ್ಥಾನ ಹೆಸರು ಗೊತ್ತಿಲ್ಲ. ದೇವಸ್ಥಾನ ಮುಗಿಸ್ಕೊಂಡು ಹೋಗೋದು. ಹೋಗಿ ಎಷ್ಟು ಕೂಲಾಗಿದೆ ಅಂದರೆ ತುಂಬ ಕೂಲಾಗಿ ಪೀಸಾಗಿದೆ. ನೋಡ್ತಿದ್ರೆ ನೋಡ್ತಾನೇ ಇರಬೇಕು ಅಂತ ಅನಿಸುತ್ತೆ. ದೇವಸ್ಥಾನದ ಕಡೆ ವ್ಯೂ ನೋಡಿ. ನೋಡಿ ಅಲ್ಲಿ ಒಂಟೆ ವ್ಯೂ ಮಾತ್ರ ತುಂಬ ಚೆನ್ನಾಗಿದೆ. ಬಿಟ್ಟರೆ ಇಲ್ಲೇ ಕುತ್ಕೊಂಡ್ಬಿಡ್ತೀನಿ ತುಂಬ ಎಲ್ಲ ನೈಟೆಲ್ಲ. ಬೈ ಚಾನ್ಸ್ ಇಲ್ಲ, ಹೋಗ್ಬೇಕು ನಮಗೆ. A few minutes later. ನೋಡಿ ದೇವಸ್ಥಾನ ಕ್ಲೋಸ್ ಆಗುತ್ತೆ ಅಂತ ಹೆಂಗೆ ಓಡ್ತಾ ಇದ್ವಿ. ವಾವ್, ದೇವಸ್ಥಾನ ಮಾತ್ರ ತುಂಬ ಏನು ಹೇಳಿದೆ ಹೇಳು, ಕರೆಕ್ಟಾಗಿ ಹೇಳಿದೆ. ಆ ಮೊದಲನೇ ಬಸ್ಸಲ್ಲಿ ಬಂದಿದ್ರೆ ದರ್ಶನ ಸಿಗೋದು. ಇವಾಗ ಜಸ್ಟ್ ಕ್ಲೋಸ್ ಉಂಟು. ಹೌದಾ? ಹ್ಞೂ. ವುಡ್ ವರ್ಕ್ ಎಲ್ಲ ಹೆಂಗೈತೆ ನೋಡಿ. ಅದು ಒಳಗಡೆ ಐತಲ್ಲ ರೋಡಿಲಿ ಸಲೀಕಾಗಿದೆ ಗುರು ಅದು. ಅದು ಬೈಲಿ ಟೈಲ್ಸಲ್ಲಿ ಮಾಡಿರೋದ ಮೇಲೆ ಎಲ್ಲ. ಬನ್ನಿ ಒಳಗಡೆ ತೋರಿಸ್ತೀನಿ. ಸಕಾಲ ಮಾಡೋರು. ಫ್ರೆಂಡ್ಸ್ ನೋಡಿ, ಫ್ರೆಂಡ್ಸ್ ವಾವ್, ತುಂಬ ಸಕಾಲಾಗಿದೆ. ಮೇಲೆ ಎಲ್ಲ ವುಡ್ಡು. ಸೊ ಇವಾಗ ಎಲ್ಲಿದ್ದೀವಿ ಅಂತ ಹೇಳಿದ್ರೆ ಶ್ರೀ ಮಾರಿಗುಡಿ ದೇವಸ್ಥಾನ. ಸೊ ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿದೆ. ನೋಡ್ಬೋದು ಇಲ್ಲಿ ಮೇಲೆ ವುಡ್ಡಲ್ಲೇ ಮಾಡಿರೋ ಫುಲ್ ಕಂಪ್ಲೀಟ್ ವುಡ್ಡು ಪ್ಲಸ್ ಲೈಟಿಂಗ್ಸ್ ಇದೆ. ತುಂಬ ಹೊಸ ದೇವಸ್ಥಾನ ಇದೆ. ಆ್ಯಕ್ಚುಲಿ ಹಳೆ ದೇವಸ್ಥಾನ ಹೊಸದಾಗಿ ರಿನೋವೇಟ್ ಮಾಡಿದ್ದಾರೆ. ಸಿಗುತ್ತೆ ಮತ್ತು ಒಳಗಡೆದು ನಾನು ಕ್ಲಿಪ್ಸ್ ಹಾಕ್ತೀನಿ. ತುಂಬ ಚೆನ್ನಾಗಿದೆ. ಉಡುಪಿ ಕಡೆ ಯಾರಾದರೂ ಇದ್ದರೆ ಮೋಸ್ಟ್ಲಿ ವಿಸಿಟ್ ಮಾಡಿರ್ತೀರ. ಇನ್ನೊಂದ್ಸರಿ ವಿಸಿಟ್. ಸೊ ಇದು ಆದರ್ಶ್ ಟೈಮಿಂಗ್ಸ್ ಏನಿದ್ರದ್ದು? ಟೈಮಿಂಗ್ಸ್ ಮಾರ್ನಿಂಗ್ 6 o'clock ಇಂದ ಸ್ಟಾರ್ಟ್ ಆಗಿ ನೈಟ್ ಈವ್ನಿಂಗ್ 8 o'clockವರೆಗೂ ಇರುತ್ತೆ. ಸೊ ಇದು ಕಾಪು ಪ್ಲೇಸನ್ನು ಇರೋದು ಉಡುಪಿ ಡಿಸ್ಟ್ರಿಕ್ಟು. ಸೊ ಬಸ್ಸಲ್ಲಿ ಬರೋರು ಉಡುಪಿ ಬಸ್ ಸ್ಟ್ಯಾಂಡಲ್ಲಿ ಬಿಟ್ಟು ಕಾಪು ಅಂತಂದರೆ ಬಸ್ ಸ್ಟ್ಯಾಂಡ್ ಎದುರುಗಡೆ
ದೇವಸ್ಥಾನ ಸಿಗುತ್ತೆ. ಅಲ್ಲಿಂದ ಉಡುಪಿಯಿಂದ 20 ಮಿನಿಟ್ಸ್ ಜರ್ನಿ, 20 ಮಿನಿಟ್ಸ್ ಜರ್ನಿ ಅರೌಂಡ್ 15 ಕಿಲೋಮೀಟರ್ಸ್ ಟ್ರಾವೆಲಿಂಗ್. ಕಿಲೋಮೀಟರ್ಸ್ ಒಂದು 20-25 ಮಿನಿಟ್ಸ್ ಜರ್ನಿ ಇರ್ತೀರ. ಸೊ ಬಂದು ವಿಸಿಟ್ ಮಾಡಿ. ಯಾಕಂದರೆ ದೇವಸ್ಥಾನ ತುಂಬ ರಿನೋವೇಷನ್ ಮಾಡಿದ್ದಾರೆ ಕಂಪ್ಲೀಟಾಗಿ. ನೀವು ನೋಡ್ಬೋದು ನೀವು ಈ ಕಡೆ. ಇಲ್ಲಿ ನಿಮಗೆ ಕಾರ್ವಿಂಗ್ಸ್ ಆಗಿರ್ಬೋದು, ಸೊ ದೇವಿದು ಇದಾಗಿರ್ಬೋದು, ವುಡನ್ ಫಿನಿಶಿಂಗ್ ಆಗಿರ್ಬೋದು, ಆಮೇಲೆ ವಿಗ್ರಹಗಳಾಗಿರ್ಬೋದು, ಸೊ ಲೈಟಿಂಗ್ಸ್ ಆಗಿರ್ಬೋದು. ನೀವು ಒಂದ್ಸಲ ವಿಸಿಟ್ ಮಾಡಿದ್ರೇ ಅದರದ್ದು ಎಕ್ಸ್ಪೀರಿಯೆನ್ಸ್ ಗೊತ್ತಾಗುತ್ತೆ. ಸೊ ವಿಸಿಟ್ ಮಾಡಿ ನಿಮ್ಮ ಎಕ್ಸ್ಪೀರಿಯೆನ್ಸ್ನ ಕಮೆಂಟ್ಸಲ್ಲಿ ನೆಕ್ಸ್ಟ್ ಹೋದಾಗ ತಿಳಿಸಿ. ಥ್ಯಾಂಕ್ ಯು. ಇದು ನೋಡಿ 1500 kg ಇರೋ ಗಂಟೆ ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡಿ, ಈಗ ನೋಡ್ಬೋದು ಇಲ್ಲಿ ದೇವ್ ವಿಗ್ರಹ, ಫೋಟೋ ಪ್ಲಸ್ ಗಂಟೆ ನೋಡಿ. 1500 kg, 1500 kg ಇರೋ ಗಂಟೆ ಇದು. ಹೆಂಗಿದೆ ಪಿಲ್ಲರ್ ನೋಡಿ, ಎಷ್ಟು ಗಟ್ಟಿ ಇರಬೇಕು ಅದು ಪಿಲ್ಲರ್ಸು. ಭಾರತದಲ್ಲೇ ಮೊಟ್ಟ ಮೊದಲ ಗಂಟೆ 1500 kgs, ಸೆಕೆಂಡ್ ಲಾರ್ಜೆಸ್ಟ್. ಹಾಂ ನೋಡಿ, ನೋಡ್ಬೋದು ದೇವಿನ. ಝೂಮ್ ಮಾಡ್ತೀನಿ ನೋಡಿ. ಸೊ ಫೈನಲಿ ಬಂದು ನೆಕ್ಸ್ಟ್ ಊಟಕ್ಕೆ ಊಟ ಮಾಡಿಕೊಂಡು ಸೊ ಫೈನಲಿ ರೂಮಿಗೆ ಬಂದು ಸೇರಿದ್ವಿ. ಆಫ್ಟರ್ 2 hours ವೆಯ್ಟಿಂಗ್ ಆದಮೇಲೆ ನಾನು ನಿಮಗೆ ಬೆಳಗ್ಗೆ ಸಿಗ್ತೀನಿ. ಬಾಯ್. The next day. ರೂಮಿಗೆ ಬಂದು ಸ್ಟೇ ಆಗಿ ರೆಡಿಯಾಗಿ ಮಾರ್ನಿಂಗ್ ಎದ್ದು ಸೀದಾ ಆದಷ್ಟು ಅಲ್ಲಿಂದ ಕಮಲ ಶುರು ಆಗುತ್ತೆ. ನೋಡೋಣ ಹೆಂಗೆ ನಡೆಯುತ್ತೆ. ದಿಸ್ ಇಸ್ ಮೈ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್. ನೋಡುವ. ನೋಡಿ ಆದಷ್ಟು ಮನೆ ಆದಷ್ಟು ನಾವಿದ್ದೀವಿ ಆದಷ್ಟು. ಅಡಿ ಚೆನ್ನಾಗಿದ್ದೀರಾ? ಆದರ್ಶ್, ಇದರ ಮೇಲಿನ ಅಭಿಪ್ರಾಯ? ಇಡ್ಲಿ ಮಾಡಿಸ್ಬಿಟ್ಟಿದ್ಯಾ? ಚೆನ್ನಾಗಿದೆ ಮಗ ಇಡ್ಲಿ. ಹೆಂಗಿದೆ? ಇನ್ನ ತಿಂದೇ ಇಲ್ಲ ನೀವು. ಏನು ಕನ್ಫ್ಯೂಸು? ನೋಡಿ, ಈಗ ಕಮಲ ನಡೆಸೋ ಜಾಗ ತೋರಿಸ್ತೇನೆ ನಿಮಗೆ. ಆ್ಯಕ್ಚುಲ್ ಕಮಲ ನೋಡಿ. ಎಲ್ಲಿಂದ ನಾವು ಸ್ಟಾರ್ಟ್ ಆದರ್ಶ್? ಆ ಕಡೆಯಿಂದನಾ? ಇಲ್ಲಿಂದ ಸ್ಟಾರ್ಟು, ಇಲ್ಲಿಂದ ಅಲ್ಲಿವರೆಗೂ ಎಂಡ್ ಆಗುತ್ತೆ. ನೋಡಿ ಫಸ್ಟ್ ಕೋಣ ಎಂಟ್ರಿ. ಕಡಗಮ್ಮ
ಹಲವು ದಿನಗಳ ಮುಂಚಿತವಾಗಿ ಅದಕ್ಕೆ ಬೇಕಾದ